ಕರಾವಳಿ ಉತ್ಸವದ ಅಂಗವಾಗಿ ಜಿಲ್ಲಾಡಳಿತದಿಂದ ಕಾರವಾರ ಮಾಲಾದೇವಿ ಮೈದಾನದಲ್ಲಿ ಆಯೋಜಿಸಿದ್ದ ಅಡುಗೆ ಸ್ಪರ್ಧೆಯಲ್ಲಿ ಕೇರಳ ಮಾದರಿಯ ಕುಚ್ಚಲಕ್ಕಿಯ ಇಸ್ವಾಣ ಬಿರಿಯಾನಿ ಸೇರಿದಂತೆ ವಿಶಿಷ್ಟ ಖಾದ್ಯಗಳನ್ನು ಮಹಿಳೆಯರು ತಯಾರಿಸಿ ಗಮನ ಸೆಳೆದರು. ಕರಾವಳಿ ಉತ್ಸವ 2025ರ ಅಡುಗೆ ಸ್ಪರ್ಧೆಯಲ್ಲಿ ಶಾಕಾಹಾರಿ ಅಡುಗೆ ವಿಭಾಗದಲ್ಲಿ ಶ್ವೇತಾ ಕೆಎಸ್ ಅವರು ಪ್ರಥಮ ಸ್ಥಾನ ಗಳಿಸಿ 8,000 ರೂಪಾಯಿ ಬಹುಮಾನವನ್ನ ಪಡೆದುಕೊಂಡಿದ್ದಾರೆ. ಅಶ್ವಿನಿ ಅಶೋಕ್ ಕುಲಕರ್ಣಿ ದ್ವಿತೀಯ ಸ್ಥಾನ ಗಳಿಸಿ 5,000 ರೂಪಾಯಿ ಹಾಗೂ ರೂಪಾ ಪಾಟನ್ಕರ್ ತೃತೀಯ ಸ್ಥಾನದೊಂದಿಗೆ 4,000 ರೂಪಾಯಿ ಬಹುಮಾನ ಗಳಿಸಿದ್ದಾರೆ. ಮಾಂಸಾಹಾರಿ ಅಡುಗೆ ವಿಭಾಗದಲ್ಲಿ ಪ್ರಸಾದ್ ವಿ ಸಾಳುಂಕೆ ಪ್ರಥಮ ಬಹುಮಾನ ಗಳಿಸಿ 8,000 ರೂಪಾಯಿ, ನಜೀರನ್ ಶೇಖ್ ದ್ವಿತೀಯ ಬಹುಮಾನ ಗಳಿಸಿ 5,000 ರೂಪಾಯಿ ಹಾಗೂ ಶುಭಾಂಗಿ ಮಂಜುನಾಥ್ ಶಿರೋಡ್ಕರ್ ತೃತೀಯ ಬಹುಮಾನ ಗಳಿಸಿ 4,000 ರೂಪಾಯಿ ಬಹುಮಾನ ಗಳಿಸಿದ್ದಾರೆ. ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಹಾಗೂ ಜಿಲ್ಲಾ ಪಂಚಾಯತ್ ಸಿಇಒ ದಿಲೀಶ್ ಶಶಿ ಸ್ಪರ್ಧಾ ಸ್ಥಳಕ್ಕೆ ಭೇಟಿ ನೀಡಿ ವೀಕ್ಷಿಸಿದ್ರು. ಕರಾವಳಿ ಉತ್ಸವದ ಅಡುಗೆ ಸ್ಪರ್ಧೆಯ ತೀರ್ಪುಗಾರರಾಗಿ ಅಂಕೋಲಾದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲೆ ಡಾಕ್ಟರ್ ವಿಜಯ್ ಪಾಟೀಲ್, ಕಾರವಾರದ ಕರಾವಳಿ ತರಬೇತಿ ಸಂಸ್ಥೆಯ ಬೋಧಕ ವಿಕ್ರಮ್ ಕದಂ ಹಾಗೂ ಕಾರವಾರ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಪೌಷ್ಟಿಕ ಪುನರ್ವಸತಿ ಕೇಂದ್ರದ ಆಹಾರ ತಜ್ಞೆ ಕಾವ್ಯ ಪಾಲ್ಗೊಂಡಿದ್ರು. ಅಡುಗೆ ಸ್ಪರ್ಧೆ ಕಾರ್ಯಕ್ರಮದ ನಿರ್ವಹಣೆಯನ್ನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರು ನಿರ್ವಹಿಸಿದ್ರು. ಸುಮಾರು 50ಕ್ಕೂ ಅಧಿಕ ಸ್ಪರ್ಧಿಗಳು ವೈವಿಧ್ಯಮಯವಾದ ಆಹಾರ ತಯಾರಿಕೆ ಕೌಶಲ್ಯಗಳಿಂದ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಸರ್, ಇದು ಗಂಜಿ. ಇದು ನಮ್ಮದು ಕೊಂಕಣ್ ಮಾರಾಟ ಸ್ಪೆಷಲ್ ದೆಟ್ಟೆ ಆಂಬಟ್ ಅಂತ ಹೇಳ್ತಾರೆ. ಶೆಟ್ಲಿ ಹಾಕೊಂಡು ಮಾಡಿದ್ದೀನಿ. ಅದು ನಮ್ಮ ಸ್ಪೆಷಲ್. ಇದು ಕೊಂಕಣ್ ಮಾರಾಟ ಅವ್ರದ್ದು ಸ್ಪೆಷಲ್ ಸರ್. ಆಮೇಲೆ ಇದು ಕಿಸ್ಮುರಿ ಮಾಡಿದ್ದೀನಿ. ಮತ್ತು ಇದು ಚಟ್ನಿ. ಅದು ಬಿಟ್ಟು ಇದು ಪ್ರಾನ್ಸ್ ಕರಿ. ಮತ್ತು ಇದು ಸ್ವಲ್ಪ ಹುಳಿ ಖಾರ ಅಂತ ಹೇಳ್ಕೊಂಡು ಇದು ಶೆಟ್ಲೈದು ಮಾಡಿದ್ದೀನಿ. ಇದು ಬಿರಿಯಾನಿ ಅಂದರೆ ಸ್ಪೆಷಲ್ ಅಂದರೆ ನಮ್ಮ ಕೊಂಕಣ್ ಮಾರಾಟ ಇದ್ರದ್ದು ಇದು ಸ್ಪೆಷಲ್. ಗಂಜಿ ಮತ್ತು ದೆಟ್ಟೆ ಆಂಬಟ್ ಅಂದರೆ ಸ್ಪೆಷಲ್. ಸರ್, ಬಾಯ್ಲನ್ನು ನಾರ್ಮಲಾಗಿ ಬೆನ್ಸ್ಕೊಳ್ಬೇಕು. ಮತ್ತು ಸ್ವಲ್ಪ ಫುಲ್ ಬಾಯ್ಲ್ ಆಗಬಾರ್ದು, ಸ್ವಲ್ಪ ಇದಿರಬೇಕು. ಮತ್ತು ಸೇಮ್ ಬಿರಿಯಾನಿ, ಚಿಕನ್ ಬಿರಿಯಾನಿಗೆ ಮಸಾಲ ತೆಗಿಬೇಕು. ಆದರೆ ಬೆಳ್ಳುಳ್ಳಿ ಮತ್ತು ನೀರುಳ್ಳಿ ಪೇಸ್ಟನ್ನು ಒಟ್ಟಿಗೆ ಮಾಡಬಾರ್ದು. ಬೆಳ್ಳುಳ್ಳಿ ಪೇಸ್ಟ್ ಕ್ವಾಂಟಿಟಿ ಜಾಸ್ತಿ ಇರಬೇಕು, ಬೆಳ್ಳುಳ್ಳಿ ಕ್ವಾಂಟಿಟಿ ಕಡಿಮೆ ಇರಬೇಕು. ಅದರಲ್ಲಿ ಮತ್ತೆ ಒಂದು ಸ್ಪೆಷಲ್ ಅಂದರೆ ಗರಂ ಮಸಾಲ ಪೌಡರ್ ಹಾಕುವಂಗಿಲ್ಲ. ಗರಂ ಮಸಾಲ ತುಂಡುಗಳನ್ನೇ ಹಾಕಬೇಕು. ಮಸಾಲ ಟೊಮೆಟೊ ನೀರುಳ್ಳಿ ಫ್ರೈ ಆದ ನಂತರ ನಾವು ಹಸಿಮೆಣಸು ಹಾಕ್ತೀವಿ. ಅದರ ನಂತರ ನಾವು ಗರಂ ಮಸಾಲ ಹಾಕಬೇಕು. ಅದಷ್ಟೇ ಅದರ ಸ್ಪೆಷಲ್. ನಂತರ ಫಿಶ್ ಯಾವಾಗ ಆ್ಯಡ್ ಆಗುತ್ತೆ ಸಪ್ರೇಟ್ ಆಗಿ? ಫಿಶ್ ನಾನು ಫ್ರೈ ಮಾಡ್ತೀನಲ್ಲ, ಫ್ರೈ ಮಾಡಿದ ನಂತರ ಲೈಟಾಗಿ ಫ್ರೈ ಮಾಡ್ಕೊತೀನಿ. ಅದ್ರ ಜೊ ಮಸಾಲ ಇರ್ತಲ್ಲ, ಫಸ್ಟ್ ಒಂದು ಲೇಯರ್ ಹಾಕಿರ್ತೇನೆ, ಸೆಕೆಂಡ್ ಲೇಯರ್ಲಿ ರೈಸ್ ಹಾಕ್ತೇನೆ, ಮಧ್ಯ ರೈಸಲ್ಲಿ ಮಸಾಲ ವಿತ್ ಫ್ರೈ. ಆಲ್ಮೋಸ್ಟ್ ಚಿಕನ್ ಬಿರಿಯಾನಿ ಥರನೇ ಮಾಡ್ತೀವಿ. ಹೌದು, ಹೆಚ್ಚು ಕಡಿಮೆ ಸ್ವಲ್ಪ. ಇದು ಎಲ್ಲಿ ಸ್ಪೆಷಲ್ ಮೇಡಮ್? ಇದು ಕೇರಳ. ಇದು ಪುಟ್ಲಿಕ್ ಅಂತ. ಇದರದ್ದು ಸ್ಪೆಷಲ್ ಅಂದರೆ ಇದು ಬನಾನಾ ಲೀಫ್, ಅದರಲ್ಲಿ ಕ್ಯಾಬೇಜ್ ಲೀಫ್ ಇದೆ ಒಳಗಡೆಗೆ. ಅದನ್ನು ಫಸ್ಟ್ ನಾನು ಕಾಶ್ಮೀರಿ ಪೌಡರ್ ಇದೆಯಲ್ಲ ಅದನ್ನ ಮತ್ತೆ ಹುಣಸೆ ಹಣ್ಣು ಅದೆರಡು ಮಿಕ್ಸ್ ಮಾಡಿ ಮಸಾಲ ಮಾಡಿಡ್ತೇವೆ. ಅದರಲ್ಲಿ ನೀರುಳ್ಳಿ ಟೊಮೆಟೊ ಕಟಿಂಗ್ ಮಾಡಿ ಆ ಮಸಾಲನ ಮಿಕ್ಸ್ ಮಾಡ್ತೇವೆ. ಅದರಲ್ಲಿ ಮತ್ತೆ ಹುಣಸೆ ಹಣ್ಣಿನ ಹುಳಿ ಫಸ್ಟ್ ಸ್ವಲ್ಪ ಲೈಟ್ ಫ್ರೈ ಮಾಡಿ ಆ ಮಸಾಲನ ಅದರಲ್ಲಿ ಹಾಕಿ ಕ್ಯಾಬೇಜಲ್ಲಿ ಕವರ್ ಮಾಡಿ ಬಾಳೆ ಎಲೆ ಮೇಲೆ ಮತ್ತೆ ಕವರ್ ಮಾಡಿ ದಾರದಿಂದ ಕಟ್ಟಿ ಮತ್ತೆ ಮೆಲ್ಲಗೆ ಫ್ರೈ ಮಾಡಿ. ವಿವಿಧ ಆಧುನಿಕ ಸೌಲಭ್ಯಗಳ ಬಳಕೆಗೆ ಮುಂದಾಗಿರುವ ಕಾರವಾರ ನಗರಸಭೆ 1 ಲಕ್ಷ ರೂಪಾಯಿ ಮೌಲ್ಯದ UPI ಆಧಾರಿತ ಕಾಟನ್ ಬ್ಯಾಗ್ ವೆಂಡಿಂಗ್ ಮಷೀನ್ ಅನ್ನು ಕಾರವಾರದ ಈಜುಕೊಳದ ಪಕ್ಕದಲ್ಲಿರುವ ತರಕಾರಿ ಮಾರುಕಟ್ಟೆ ಪ್ರವೇಶ ದ್ವಾರದಲ್ಲಿ ಅಳವಡಿಸಿದೆ. ಈ ಯಂತ್ರದಲ್ಲಿ 10 ರೂಪಾಯಿ ನಾಣ್ಯವನ್ನ ಹಾಕುವ ಮೂಲಕ ಅಥವಾ QR ಕೋಡ್ ಸ್ಕ್ಯಾನ್ ಮಾಡುವ ಮೂಲಕ UPI ಆಧರಿಸಿ ಕೈಚೀಲಗಳನ್ನು ಖರೀದಿಸಬಹುದಾಗಿದೆ. ಪ್ಲಾಸ್ಟಿಕ್ ಬಳಕೆ ನಿಯಂತ್ರಿಸುವ ದಿಶೆಯಲ್ಲಿ, ಬಟ್ಟೆಯ ಕೈಚೀಲ ಬಳಕೆಗೆ ಪ್ರೋತ್ಸಾಹಿಸುವ ದಿಶೆಯಲ್ಲಿ ಕಾರವಾರ ನಗರಸಭೆ ಈ ಉಪಕ್ರಮವನ್ನ ಕೈಗೊಂಡಿದೆ. ಈ ನೂತನ ಯಂತ್ರದಲ್ಲಿ ಸ್ಕ್ರೀನ್ ಮೇಲೆ ನಾಣ್ಯ ಹಾಕುವುದೋ ಅಥವಾ UPI ಬಳಸಿ ಪೇಮೆಂಟ್ ಮಾಡುವುದೋ ಎನ್ನುವ ಬಗ್ಗೆ ಆಯ್ಕೆ ಮಾಡಬೇಕಾಗುತ್ತದೆ. ಈ ಹಂತದಲ್ಲಿ ಸಾರ್ವಜನಿಕರಿಗೆ ಗೊಂದಲ ಆಗುತ್ತಿದೆ. ಹೀಗಾಗಿ ಬಳಕೆಯ ವಿಧಾನದ ಬಗ್ಗೆ ಯಂತ್ರದ ಪಕ್ಕದಲ್ಲೇ ಮಾಹಿತಿ ಅಳವಡಿಸಲಾಗುವುದು
ಮಾಡಬಹುದು ಎಂದು ಪೌರಾಯುಕ್ತ ಜಗದೀಶ್ ಹುಲಗಜ್ಜೆ ಕರಾವಳಿ ಮುಂಜಾವಿಗೆ ತಿಳಿಸಿದ್ದಾರೆ. ಕೆಲವೊಮ್ಮೆ ಯಂತ್ರದಲ್ಲಿ ಹಾಕಿದ ನಾಣ್ಯ ಹೊರಬರುತ್ತಿದ್ದು ಚೀಲ ಸಿಗುತ್ತಿಲ್ಲ. ಪದೇ ಪದೇ ನಾಣ್ಯ ಹಾಕಬೇಕಾಗುತ್ತಿದೆ. ಈ ಸಮಸ್ಯೆ ಬಗ್ಗೆ ಯಂತ್ರ ಪೂರೈಸಿದವರಿಗೆ ಮಾಹಿತಿ ನೀಡಿದ್ದು ಅವರು ಆಗಮಿಸಿ ತಾಂತ್ರಿಕ ಸಮಸ್ಯೆಯನ್ನ ಸರಿಪಡಿಸಲಿದ್ದಾರೆ ಎಂದು ಜಗದೀಶ್ ಹುಲಿಗೆಜ್ಜೆ ತಿಳಿಸಿದ್ದಾರೆ. ಪಾರದರ್ಶಕವಲ್ಲದ ನೀರು ಸೋರಿಕೆಯಾಗದ ಬ್ಯಾಗ್ಗಳನ್ನ ನೀಡುವ ಇಂತಹ ಯಂತ್ರವನ್ನ ಮೀನು ಮಾರುಕಟ್ಟೆ ಬಳಿ ಅಳವಡಿಸಿದ್ರೆ ಅನುಕೂಲವಾಗಲಿದೆ ಎಂಬ ಸಲಹೆಯೂ ಸಾರ್ವಜನಿಕರಿಂದ ಕೇಳಿಬಂದಿದೆ. ಥ್ಯಾಂಕ್ ಯು. ಒಳ್ಳೆ ವರ್ಕ್ ಮಾಡಿದ್ದಾರೆ ಸರ್. ವರ್ಷಾಂತ್ಯ ಹತ್ತಿರವಾಗುತ್ತಿರುವಂತೆ ಗೋಕರ್ಣ ಪ್ರವಾಸಿ ತಾಣದಲ್ಲಿ ಪ್ರವಾಸಿಗರ ಸಂಖ್ಯೆ ಹೆಚ್ಚುತ್ತಿದೆ. ಆದರೆ ಡಿಸೆಂಬರ್ 31ಕ್ಕಿಂತ ಕ್ರಿಸ್ಮಸ್ ರಜೆಗೆ ಹೆಚ್ಚಿನ ಜನರು ಆಗಮಿಸುವ ನಿರೀಕ್ಷೆ ಇದ್ದು ವಸತಿ ಗೃಹದಲ್ಲಿ ಉಳಿದುಕೊಳ್ಳುವವರಿಗಿಂತ ಭೇಟಿ ನೀಡಿ ತೆರಳುವವರೇ ಹೆಚ್ಚಾಗುತ್ತಿದ್ದಾರೆ. ಹೊಸ ವರ್ಷಾಚರಣೆಗೆ ವಿವಿಧ ಕಡಲ ತೀರದಲ್ಲಿ ಬಹುತೇಕ ರೆಸಾರ್ಟ್ ಹೋಟೆಲ್ಗಳು ಮುಂಚಿತವಾಗಿ ಭರ್ತಿಯಾಗಿದ್ರೂ ಸಹ ಪೇಟೆಯಲ್ಲಿನ ವಸತಿ ಗೃಹಗಳಿಗೆ ಬುಕಿಂಗ್ ಆಗದೆ ಖಾಲಿ ಇದೆ. ದಿನದಿಂದ ದಿನಕ್ಕೆ ವಸತಿ ಗೃಹಗಳು ಹೆಚ್ಚಾಗುತ್ತಿದ್ದು ಪ್ರಸ್ತುತ ಮಿರ್ಜಾನ್ನಿಂದ ಗೋಕರ್ಣಕ್ಕೆ ತಲುಪುವ ಮಾರ್ಗದಲ್ಲಿ ಸಾಕಷ್ಟು ವಸತಿ ಗೃಹಗಳು ತಲೆ ಎತ್ತಿದೆ. ಗೋಕರ್ಣ ಪ್ರಮುಖ ಸ್ಥಳಗಳಲ್ಲಿ ದಿನದಿಂದ ದಿನಕ್ಕೆ ವಸತಿ ಗೃಹಗಳು ನಿರ್ಮಾಣವಾಗುತ್ತಿದೆ. ಗಂಗಾವಳಿ, ದುಬ್ಬನಸಸಿಯಂತ ಗ್ರಾಮೀಣ ಪ್ರದೇಶದಲ್ಲೂ ವಿಸ್ತರಿಸಿದೆ. ಇದೆಲ್ಲದರಿಂದ ಜನರು ಹಂಚಿ ಹೋಗುತ್ತಿದ್ದಾರೆ ಎನ್ನಲಾಗಿದೆ. ಇದರಿಂದ 7-8 ವರ್ಷಗಳ ಹಿಂದೆ ಇದ್ದ ವರ್ಷಾಂತ್ಯದ ವ್ಯಾಪಾರ ವಹಿವಾಟು ಕುಂಠಿತವಾಗಿದ್ದು ಪ್ರವಾಸೋದ್ಯಮದ ಉತ್ತುಂಗದ ಸಮಯದಲ್ಲಿ ಉದ್ಯಮಿಗಳ ಉತ್ಸಾಹ ಕುಸಿದಿದೆ ಎನ್ನಲಾಗುತ್ತಿದೆ. ಶೈಕ್ಷಣಿಕ ಪ್ರವಾಸದ ವಿದ್ಯಾರ್ಥಿಗಳ ಪ್ರವಾಸದ ಅವಧಿ ಕೊನೆಗೊಳ್ಳುತ್ತಿರುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಆಗಮಿಸುತ್ತಿದ್ದಾರೆ. ಇದರಂತೆ ಒಮ್ಮೆ ದೇವರ ದರ್ಶನ, ಕಡಲ ತೀರ ಭೇಟಿ, ನಂತರ ಮತ್ತೊಂದು ಪ್ರವಾಸಿ ತಾಣಕ್ಕೆ ತೆರಳುವವರು ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತಾರೆ. ಶಾಲಾ ಪ್ರವಾಸದ ಮಕ್ಕಳಿಗೆ ವಸತಿಗೆ ಅಧಿಕ ಹಣ ಕೊಟ್ಟು ಉಳಿದುಕೊಳ್ಳಲು ಆಗದ ಕಾರಣ ರಾತ್ರಿ ವಾಪಸ್ ತೆರಳುತ್ತಾರೆ. ಪ್ರತಿ ಬಾರಿ ಅಧಿಕ ಸಂಖ್ಯೆಯ ಜನರು ಬರುವ ವೇಳೆ ಇಕ್ಕಟ್ಟಾದ ರಸ್ತೆಯಲ್ಲಿ ವಾಹನ ನಿಲುಗಡೆಯಿಂದ ವಾಹನ ದಟ್ಟಣೆ ಮತ್ತಿತರ ಮೂಲಭೂತ ಸೌಕರ್ಯಗಳ ಕೊರತೆ ಮುಂದುವರೆದಿದೆ. ಡಿಸೆಂಬರ್ 25ರಿಂದ 28ರವರೆಗೂ ಈ ಭಾಗದ ಬಹುತೇಕ ವಸತಿ ಗೃಹಗಳು ಮುಂಚಿತವಾಗಿ ಕಾಯ್ದಿರಿಸಿದ್ರಿಂದ ಇದೇ ದಿನ ಇಲ್ಲಿ ಬಂದು ವಸತಿ ಗೃಹ ಸಿಗುವುದು ಅನುಮಾನವಾಗಿದೆ. ಆದರೆ ನಂತರದ ದಿನದಲ್ಲೇ ಎಲ್ಲೆಡೆ ಲಭ್ಯವಿದೆ ಎಂದು ಗೋಕರ್ಣ ವಿವಿಧ ವಸತಿ ಗೃಹದ ಮಾಲೀಕರು ಹೇಳುತ್ತಿದ್ದು ವರ್ಷದಿಂದ ವರ್ಷಕ್ಕೆ ವಹಿವಾಟು ಇಳಿಮುಖವಾಗುತ್ತಿದೆ ಎನ್ನುತ್ತಾರೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗಂಗಾವಳಿಯ ಸೇತುವೆ ಉದ್ಘಾಟನೆ ಮಾಡುತ್ತಾರೆಂದು ಈ ಭಾಗದ ಜನರು ಆಡಿಕೊಳ್ಳುತ್ತಿದ್ದು ಕರಾವಳಿ ಉತ್ಸವದ ಸಮಾರೋಪಕ್ಕೆ ಆಗಮಿಸಿದ್ದ ವೇಳೆ ಗಂಗಾವಳಿ ಸೇತುವೆ ಮೇಲೆ ಮಂಜುಗುಣಿ ಮಾರ್ಗದಲ್ಲಿ ಬಸ್ ಸಂಚಾರದ ಭಾಗ್ಯ ನೀಡುತ್ತಾರೆಯೇ ಎಂಬ ನಿರೀಕ್ಷೆಯಲ್ಲಿದ್ದಾರೆ. 7 ವರ್ಷಗಳಿಂದ ಕುಂಟುತ್ತಾ ಸಾಗಿದ್ದ ಗಂಗಾವಳಿ ಮಂಜುಗುಣಿ ನಡುವಣ ಸಂಪರ್ಕ ಕಲ್ಪಿಸುವ ಗಂಗಾವಳಿ ನದಿಗೆ ಅಡ್ಡಲಾಗಿ ನಿರ್ಮಿಸಿದ ಕಾಮಗಾರಿ ಕಳೆದ ಮೇ ತಿಂಗಳಲ್ಲಿ ಅಂತೂ ಪೂರ್ಣಗೊಂಡು ವಾಹನ ಸಂಚಾರಕ್ಕೆ ಮುಕ್ತವಾಗಿದೆ. ಕಳೆದ ಜುಲೈನಲ್ಲಿ ಕಾರವಾರದಲ್ಲಿ ಕಾರ್ಯಕ್ರಮದ ನಿಮಿತ್ತ ಮುಖ್ಯಮಂತ್ರಿಗಳು ಆಗಮಿಸುತ್ತಾರೆ. ಆ ವೇಳೆ ಸೇತುವೆ ಲೋಕಾರ್ಪಣೆಗೊಳ್ಳುತ್ತದೆ ಎಂದು ಹೇಳಲಾಗಿತ್ತು. ಮಳೆಯ ಅಬ್ಬರದ ಕಾರಣ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಘೋಷಣೆಯಾಗಿ ಕಾರ್ಯಕ್ರಮ ರದ್ದಾಗಿತ್ತು. ಉದ್ಘಾಟನೆ ಯಾವಾಗಲಾದರೂ ಆಗಲಿ, ರಸ್ತೆ ಸಾರಿಗೆ ಸಂಸ್ಥೆ ಬಸ್ ಸಂಚಾರವಾಗಲಿ, ಜನರಿಗೆ ಹತ್ತಿರದ ಮಾರ್ಗದ ಅನುಕೂಲತೆ ಒದಗಲಿ ಎಂಬುದು ಎಲ್ಲರ ಆಶಯವಾಗಿತ್ತು. ಆದರೆ ಈ ಬಗ್ಗೆ ಯಾವುದೇ ಕ್ರಮ ತೆಗೆದುಕೊಳ್ಳದೆ ಬಿಡಲಾಗಿತ್ತು. ಪ್ರಸ್ತುತ ಅಂಕೋಲಾ ಕಾರವಾರಕ್ಕೆ ನಿತ್ಯ ಬಸ್ನಲ್ಲಿ ತೆರಳುವ ಉದ್ಯೋಗಿಗಳು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಗಂಗಾವಳಿಗೆ ಬಂದು ಅಲ್ಲಿಂದ ಸೇತುವೆ ಮೇಲೆ ನಡೆದು ಸಾಗಿ ಮಂಜುಗುಣಿಯಿಂದ ಮತ್ತೊಂದು ಬಸ್ ಹಿಡಿದು ನಿತ್ಯ ಸಾಗಲು ತೊಂದರೆ ಅನುಭವಿಸುತ್ತಿದ್ದಾರೆ. ಕಳೆದ 2 ದಿನಗಳಿಂದ ಸೇತುವೆ ಅಂಚಿನ ತಡೆಗೋಡೆಗಳಿಗೆ ಬಣ್ಣ ತೆಗೆಯಲಾಗುತ್ತಿದೆ. ಮಂಜುಗುಣಿ ಭಾಗದಿಂದ ಗಂಗಾವಳಿವರೆಗಿನ ತಡೆಗೋಡೆ ಮತ್ತಿತರ ಕಡೆ ಸೂಕ್ತ ರೀತಿಯಲ್ಲಿ ಬಣ್ಣ ಬಳಿಯಲಾಗುತ್ತಿದ್ದು ಈ ಕಾರ್ಯ ಭರದಿಂದ ಸಾಗಿದೆ. ಕರಾವಳಿ ಉತ್ಸವ ಡಿಸೆಂಬರ್ 28ರಂದು ಮುಕ್ತಾಯಗೊಳ್ಳಲಿದ್ದು ಡಿಸೆಂಬರ್ 26 ಅಥವಾ 27ಕ್ಕೆ ಮುಖ್ಯಮಂತ್ರಿಯವರು ಆಗಮಿಸಲಿದ್ದಾರೆ ಎನ್ನಲಾಗುತ್ತಿದ್ದು ಅಂದೇ ಈ ಸೇತುವೆ ಸಹ ಉದ್ಘಾಟನೆಗೊಳಿಸುತ್ತಾರೆ ಎಂಬ ಮಾತು ಕೇಳಿಬರುತ್ತಿದ್ದು ಆದರೆ ಯಾವುದೇ ಅಧಿಕೃತ ಘೋಷಣೆಯಾಗಿಲ್ಲ. ಒಟ್ಟಾರೆ ಜನರಿಗೆ ವಿವಿಧ ಭಾಗ್ಯಗಳ ಹೆಸರಿನಲ್ಲಿ ಸೌಲಭ್ಯ ಒದಗಿಸಿದ ಮುಖ್ಯಮಂತ್ರಿಯವರಿಂದ ಜಿಲ್ಲೆಗೆ ಹೊಸ ಮಾರ್ಗದ ಅನುಕೂಲತೆಯ ಭಾಗ್ಯ ಒದಗಿಸುತ್ತಾರೆಯೇ ಎಂಬ ಆಶಾಭಾವನೆಯಲ್ಲಿ ಜನರಿದ್ದಾರೆ. ಕರಾವಳಿ ಉತ್ಸವ 2025 ಡಿಸೆಂಬರ್ 22ರಿಂದ 28ರವರೆಗೆ. ಸ್ಥಳ ಮಯೂರವರ್ಮ ವೇದಿಕೆ, ರವೀಂದ್ರನಾಥ್ ಟಾಗೋರ್ ಕಡಲ ತೀರ, ಕಾರವಾರ, ಉತ್ತರ ಕನ್ನಡ.
ಡಿಸೆಂಬರ್ 22 ಶಂಕರ್ ಮಹಾದೇವನ್, ಡಿಸೆಂಬರ್ 23 ಗುರು ಕಿರಣ್, ಡಿಸೆಂಬರ್ 24 ಸೋನು ನಿಗಮ್, ಡಿಸೆಂಬರ್ 25 ರಫ್ತಾರ್, ಡಿಸೆಂಬರ್ 26 ಲಾವಣಿ ಟೀಮ್ ರಾಜೇಶ್ ಕೃಷ್ಣನ್, ಡಿಸೆಂಬರ್ 27 ಮಹಮ್ಮದ್ ದಾನಿಶ್, ಡಿಸೆಂಬರ್ 28 ದಲೇರ್ ಮೆಹಂದಿ. ಇವರಿಂದ ರಸಮಂಜರಿ ಕಾರ್ಯಕ್ರಮ ಪ್ರತಿದಿನ ಸಂಜೆ 5:30ರಿಂದ ಸ್ಥಳೀಯ ಪ್ರಸಿದ್ಧ ಕಲಾವಿದರಿಂದ ಮನರಂಜನಾ ಕಾರ್ಯಕ್ರಮ. ಸರ್ವರಿಗೂ ಆದರದ ಸ್ವಾಗತ ಕೋರುವವರು ಶ್ರೀ ಮಂಕಾಳ್ ಎಸ್ ವೈದ್ಯ, ಮಾನ್ಯ ಸಚಿವರು, ಮೀನುಗಾರಿಕಾ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, ಕರ್ನಾಟಕ ಸರ್ಕಾರ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಶ್ರೀ ಸತೀಶ್ ಕೃಷ್ಣ ಸೈಲ್, ಮಾನ್ಯ ಅಧ್ಯಕ್ಷರು, ಕರ್ನಾಟಕ ಸ್ಟೇಟ್ ಮಾರ್ಕೆಟಿಂಗ್ ಕಮ್ಯುನಿಕೇಷನ್ ಅಂಡ್ ಅಡ್ವರ್ಟೈಸಿಂಗ್ ಲಿಮಿಟೆಡ್, ಕರ್ನಾಟಕ ಸರ್ಕಾರ ಹಾಗೂ ಶಾಸಕರು, ಕಾರವಾರ ಅಂಕೋಲಾ ವಿಧಾನಸಭಾ ಕ್ಷೇತ್ರ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯೆಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.